ಇದೇ ದೇವಸ್ಥಾನದಲ್ಲಿ ನಮ್ಮ ಶತ್ರು ನಾಗಿಣಿ ಇರೋದು. ಹೇ ವಿಷ ಸರ್ಪವೇ, ಎಲ್ಲಿದ್ಯಾ? ಬಾ, ದೇವರ ಸನ್ನಿಧಾನದಲ್ಲಿ ಕೂತಿದ್ಯಾ. ನಿನ್ ಶಕ್ತಿ ಏನು ಅಂತ ನಾನು ನೋಡ್ತೀನಿ. ಬಾ, ನಿನ್ನಂತ ಹುಳ ನನ್ಗೆ ನನ್ನ ಶಕ್ತಿ ಮುಂದೆ ಯಾವ ಲೆಕ್ಕನೂ ಅಲ್ಲ. 10 ವರ್ಷಗಳವರೆಗೂ ಪರಮೇಶ್ವರನ್ನು ಬೇಡಿ ಪಡ್ಕೊಂಡಿರೋ ಶಕ್ತಿನ ನನ್ ಮುಂದೆ ಪ್ರದರ್ಶನ ಮಾಡ್ಬಾ. ಬಾಬಾ, ಇದೇ ದೇವಸ್ಥಾನನ? ಯಾಕೋ ನನಗಾಗ ಅನ್ನಿಸ್ತಾ ಇಲ್ಲ. ರುದ್ರ, ನನ್ನ ಶಕ್ತಿ ಬಗ್ಗೆ ಅನುಮಾನ ಪಡ್ಬೇಡ. ಇಲ್ಲೇ ಎಲ್ಲೋ ಬಿಲ್ದಲ್ಲಿ ಅಡಿಕೊಂಡು ಕೂತಿರ್ಬೇಕು. ಹೋಗಿ ಹುಡಿಕೊಂಡು ಎಳ್ಕೊಂಡು ಬಾ. ಬಾಬಾ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಹೇ ನಾಗಿಣಿ, ವಿಷ ಜಂತು ನೀನು. ಅಷ್ಟು ಇಷ್ಟು ಶಕ್ತಿಗಳನ್ನ ಪಡ್ಕೊಂಡಿದ್ ಮಾತ್ರಕ್ಕೆ ಸರ್ವಶಕ್ತಗಳು ಅಂದ್ಕೊಂಡಿದ್ಯಾ ನಿನ್ನ? ನನ್ನ ಮಂತ್ರಶಕ್ತಿ ಮುಂದೆ ನೀನು ಹೆಡೆ ಬಿಚ್ಚಿ ಆಡ್ಲೇಬೇಕು. ನಾನು ಹೇಳೋ ಮಂತ್ರಕ್ಕೆ ನೀನು ತಲೆ ತೂಗಿ ನಿಲ್ಲೇಬೇಕು. ಎಲ್ಲಿದ್ಯಾ ನೀನು? ಮೈ ತುಂಬ ಕಾಲ ಭೈರವನ ಭಕ್ತಿ ತುಂಬಿಕೊಂಡಿರೋ ನಾನು. ಪ್ರತಿದಿನ ಅವನನ್ನೇ ನೆನೆದು ಅವನೇ ನನ್ನ ಸರ್ವಸ್ವ ಅನ್ಕೊಂಡಿರೋ ನಾನು. ಮೈ ತುಂಬ ವಿಷ ತುಂಬಿಕೊಂಡಿರೋ ವಿಷ ಜಂತು ನೀನು. ನನ್ನ ಸರಿಸಮನ ನಿಂತ್ಕೊಳ್ಳೋ ಯೋಚನೆ ನಾನು ನಿನ್ಗೆ ಬಿಡಲ್ಲ. ನಿನ್ನ ಎಲ್ಲೇ ಎದುರು ಹುಡುಕಿ ಹೊಡೆದಾಕ್ತೀನಿ. ಜೈ ಮಹಾಕಾಲ. ನಿನ್ನೆ ನನ್ನ ಸರ್ವಸ್ವ ಅಂದ್ಕೊಂಡಿರೋದು ನಿಜನೇ ಆಗಿದ್ರೆ, ನಿನ್ನ ಆರಾಧನೆಯಲ್ಲಿ ನನ್ನ ಜೀವನ ಮುಡುಪಾಗಿಟ್ಟಿರೋದು ನಿಜನೇ ಆಗಿದ್ರೆ, ಆ ವಿಷ ಜಂತುನ ಸಿಗಾಗ್ ಮಾಡು. ನಿನ್ನು ನಂಬಿ ಬಂದಿರೋ ಭಕ್ತರು ಉದ್ಧರಿಸೋ. ನಿನ್ನು ನಂಬಿರೋ ಭಕ್ತ ನಾನು. ನನ್ನ ನಂಬಿ ಬಂದಿರೋ ಭಕ್ತರನ್ನ ಹೇಗೆ ಕೈ ಬಿಡೋದಕ್ಕೆ ಸಾಧ್ಯ ಮಹಾಪ್ರಭು? ನಿರ್ದಿಷ್ಟವಾದ ಒಂದು ರೂಪ ಇಲ್ದಿರೋ ವಿಷ ಜಂತು ಅದು. ಪ್ರತಿದಿನ ನಿನ್ನನ್ನು ಆರಾಧಿಸುತ್ತಾ ನಿನ್ನೇ ನನ್ನ ದೈವ ಅನ್ಕೊಂಡಿರೋ ನನಗೆ ಸಹಾಯ ಮಾಡಬೇಕು ನೀನು. ಜೈ ಮಹಾಕಾಲ. ಎಲ್ಲಿದ್ದಾಳವಳು? ಎಲ್ಲಿದ್ದಾಳೆ? ಬಾಬಾ, ಏನಾಯ್ತು ಬಾಬಾ? ಏನಾದ್ರೂ ವಿಚಾರ ಗೊತ್ತಾಯ್ತಾ? ರುದ್ರ, ಇದೇ ದೇವಸ್ಥಾನದ ಆವರಣದಲ್ಲಿ ಆ ವಿಷ ಜಂತುವಿನ ಹೆಜ್ಜೆ ಗುರುತುಗಳು ಗೋಚರಿಸ್ತಾ ಇದೆ. ಹೌದು, ಮಾನವನ ಜನ್ಮಕ್ಕೆ ಬಂದ ಕೂಡಲೇ ಆ ಹಾವು ಬಂದು ಸೇರಿದ್ದು ಇದೇ ದೇವಸ್ಥಾನದ ಆವರಣ. ನನ್ನ ಆರಾಧ್ಯ ದೈವ ಮಹಾಕಾಲನ್ನ ವಿಷ ಜಂತು ಪೂಜಿಸ್ತಾ ಇದ್ದಿದ್ದು ಇದೇ ದೇವಸ್ಥಾನದಲ್ಲಿ. ಆದರೆ ಒಂದು ಮಾತು ರುದ್ರ, ನಾವು ಅನ್ಕೊಂಡಷ್ಟು ಸುಲಭದ ಹಾವಲ್ಲ ಅದು. ಅದ್ರ ಮೂಲನ ಕಂಡುಹಿಡಿಬೇಕಾದ್ರೆ ನಾವು ಬೇರೆ ಉಪಾಯಗಳನ್ನೇ ಮಾಡಬೇಕಾಗುತ್ತೆ. ಮನುಷ್ಯ ಲೋಕಕ್ಕೆ ಬಂದ ಮೇಲೆ ಮನುಷ್ಯ ಯಾರಾದ್ರೂ ಒಳಗೆ ಸಹಾಯ ಮಾಡ್ತಾನೆ ಇರ್ಬೇಕಲ್ಲ. ಆಶ್ರಯ ಕೊಟ್ಟವ್ರ ಹತ್ರ ಮಾತಾಡಿದ್ರೆ ಆ ನಾಗಿಣಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತಲ್ವಾ ಬಾಬಾ?